ಈ ಕ್ಷೇತ್ರಕ್ಕೆ ನರಸಿಂಹವಾಡಿ ಅಂತ ಹೆಸರು ಬರಕ್ ಕಾರಣ ಆದಿಗುರು ಅಂತನ ಪ್ರಸಿದ್ಧಿಯಾಗಿರುವ ಗುರು ದತ್ತಾತ್ರೇಯರ ಮನೋಹರ ಪಾದುಕೆ ಇರುವಂತ ಈ ನರಸಿಂಹವಾಡಿ ಒಳಗ ಪ್ರತಿದಿನ ಸಾವಿರಾರು ಸಂಖ್ಯೆಗಳ ಭಕ್ತಾದಿಗಳು ಬಂದ ದರ್ಶನವನ್ನ ಪಡೆದುಕೊಂಡು ಹೋಗ್ತಾರ. ಈ ಕ್ಷೇತ್ರಕ್ಕ ನರಸಿಂಹವಾಡಿ ಅಂತಂದ ಯಾಕೆ ಕರೀತಾರಂತಂದ್ರ ಸುಮಾರ 13ನೇ ಶತಮಾನ ಗುರು ದತ್ತಾತ್ರೇಯರ 3ನೇ ಅವತಾರವಾಗಿ ಜನಿಸಿದಂತ ನರಸಿಂಹ ಸರಸ್ವತಿ ಅವರ ಕೆಲವೊಂದಿಷ್ಟ ಧಾರ್ಮಿಕ ಸುಧಾರಣೆಗಳನ್ನ ಮಾಡ್ತಾ ಹೋಗ್ಬೇಕಾದ್ರ ಕೃಷ್ಣೆ ಮತ್ತ ಪಂಚಗಂಗಾ ನದಿಯ ಸಂಗಮದಾಗಿ ಇರುವಂತ ಈ ಜಾಗ ಅವ್ರನ್ನ ಫುಲ್ ಆಕರ್ಷಣೆ ಮಾಡ್ತೈತಿ. ಸುಮಾರು 12 ವರ್ಷಗಳ ಕಾಲ ಇಲ್ಲಿ ಅವ್ರು ಇದ್ದ ಮುಂದ ಅವರ ಗಾಣಗಾಪುರ್ ಹೋಗುವಂತ ಟೈಮ್ದಾಗ ಈಗ ಇರುವಂತ ಈ ನರಸಿಂಹವಾಡಿ ಒಳಗ ಶ್ರೀ ಗುರು ದತ್ತಾತ್ರೇಯರ ಮನೋಹರ ಪಾದುಕೆಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರ. ಅವ್ರ ಈ ಜಾಗದಾಗ ಇದ್ದು ಹೋಗಿದ್ದಕ್ಕಾಗಿ ಅವ್ರ ಹೆಸರಿನಿಂದ ಈ ಕ್ಷೇತ್ರಕ್ಕ ನರಸಿಂಹವಾಡಿ ಅಂತಂದ ಕರೀತಾರ. ಈ ಕ್ಷೇತ್ರದಾಗ ನೀವ ಮುಗ್ಧ ಶ್ವಾನಗಳನ್ನ ನೋಡ್ಬೋದ. ವರ್ಷಕ್ಕ ಒಮ್ಮೆ ಆದ್ರೂ ಕೃಷ್ಣೆ ಮತ್ತ ಪಂಚಗಂಗಾ ಇಲ್ಲಿರುವಂತ ಮನೋಹರ ಪಾದುಕೆಗಳನ್ನ ಸ್ಪರ್ಶಿಸಿ ಹೋಗ್ತಾವ. ದೇವ್ರಿಗೆ ಪ್ರಸಾದ ಅಂತ ಇಲ್ಲಿ ಪೇಡಾನ್ ತಗೊಂಡ ಹೋಗ್ತಾರ. ನಮ್ಮ ಹಿರಿಯರು ಹೇಳುವಂಗ ಮುಂದ ಗುರು ಇರ್ಬೇಕ, ಹಿಂದ ಗುರು ಇರ್ಬೇಕ. ಗುರು ಪೂರ್ಣಿಮೆಂದಿಲ್ಲಿ ವಿಶೇಷ ಪೂಜೆಗಳೆಲ್ಲ ಆಗ್ತಾವ. ಹಂಗ ದೇವಸ್ಥಾನದೊಳಗ ಹೋಮ ಹವನಗಳನ್ನೆಲ್ಲ ಮಾಡಿಕೊಡ್ತಾರ. ನೀವ್ ಈ ಕ್ಷೇತ್ರಕ್ಕೆ ಹೋಗ್ಬೇಕಂತಂದ್ರ ಮೀರಜ್, ಕೊಲ್ಲಾಪುರ್ ಮತ್ತ ಚಿಕ್ಕೋಡಿಯಿಂದ ಡೈರೆಕ್ಟ್ ಬಸ್ ಫೆಸಿಲಿಟಿ ವ್ಯವಸ್ಥೆನೂ ಐತಿ. ನರಸಿಂಹವಾಡಿಗೆ ಬಂದ ಹಂಗ ಹೋಗ್ಬೇಡ್ರಿ, ಇಲ್ಲಿ ಇನ್ನೊಂದು ಪ್ಲೇಸ್ ಐತಿ, ಅದನ್ನ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗ ತೋರಿಸ್ತೇನಂತ.